ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಮೊನ್ನೆ 10 ಮತ್ತು 11ನೇ ತಾರೀಕು ಏಪ್ರಿಲ್ 10 ಮತ್ತು 11 1925ರಲ್ಲಿ ಬಂದಿದ್ದರು. 2025 1925 ಒಂದು 100 ವರ್ಷ ಆಯಿತು. ಈ 100 ವರ್ಷದ ಅವಧಿಯೊಳಗೆ ಇದಕ್ಕಿಂತ ಸ್ವಲ್ಪ ದಿವಸ ಮೊದಲು, ಒಂದು 4-6 ತಿಂಗಳ ಮೊದಲು ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಬಂದು ಒಂದು 100 ವರ್ಷ ಆಗಿತ್ತು. ಆ 100 ವರ್ಷದ್ದನ್ನು ಕಾಂಗ್ರೆಸ್ಸಿನ ಸಮಾವೇಶವನ್ನು ಸರ್ಕಾರದ ದುಡ್ಡಿನಲ್ಲಿ ಮಾಡಿದರು. ಆ್ಯಕ್ಚುಲಿ ಏನು ಮಾಡಬೇಕಾಗಿತ್ತು ಅಂದ್ರೆ, ಅವತ್ತಿನ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ಏನು ಸಂಬಂಧನೇ ಇಲ್ಲ. ಅದು ಒರಿಜಿನಲ್ ಗಾಂಧಿಯವರ ಕಾಂಗ್ರೆಸ್ಸು, ಇದು ಡುಪ್ಲಿಕೇಟ್ ನಕಲಿ ಗಾಂಧಿಗಳ ಕಾಂಗ್ರೆಸ್ಸು. ನಕಲಿ ಗಾಂಧಿಗಳ ಕಾಂಗ್ರೆಸ್ಸಿನ ಸಮ್ಮೇಳನವನ್ನು ಮಾಡಿದರು. ಆದರೂ ಕೆಲವರು ಬಂದರು, ಬರಲಿಲ್ಲ, ಅದಕ್ಕೂ ಸಿಗಬೇಕಾದಂಥ ಮಹತ್ವ ಸಿಗಲಿಲ್ಲ. ಯಾಕಂದ್ರೆ ಅದನ್ನು ತಮ್ಮ ಪಕ್ಷದ ಒಂದು ವೇದಿಕೆಯನ್ನಾಗಿ ಕನ್ವರ್ಟ್ ಮಾಡಿದರು. ಆದರೆ ಕನಿಷ್ಠ ಸರ್ಕಾರ ಮಹಾತ್ಮ ಗಾಂಧಿಯವರು ಬಂದದ್ದು ನೆನೆಸಿಕೊಳ್ತು ಅನ್ನೋದೇ, ಬೆಳಗಾವಿ ಬಂದದ್ದು ಒಂದು ನೆನಪು ಮಾಡಿಕೊಂಡ್ರು ಅನ್ನೋದೇ ಒಂದು ಒಳ್ಳೆಯ ಸಂಗತಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದಿದ್ದು ಅವ್ರು ನೆನಪಿಸ್ಕೊಳ್ತಾ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ, ಅವ್ರಿಗೆ ಗೊತ್ತಿದೆ ಅವ್ರು ಬಂದಿದ್ದು. ಶ್ರೀಮತಿ ಶಶಿಕಲಾ ಜೊಲ್ಲೆ ನಿಪ್ಪಾಣಿ MLA ಅವರು ವಿಧಾನಸಭೆಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ, 100 ವರ್ಷ ಆಗಿದೆ, ಒಂದು ಕಾರ್ಯಕ್ರಮ ಮಾಡ್ರಿ ಅಂತ. ಆದರೆ ಅವರು ಈವರೆಗೆ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಭೆಗೆ ಬಂದಾಗ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಂದಾಗ, ಬರಬೇಕು ಅಂದಾಗ ಅವರನ್ನು ಸೋಲಿಸಿದರು. ಅವರು ಕೊನೆಗೆ ವೆಸ್ಟ್ ಬೆಂಗಾಲ್ದಿಂದ ನಮ್ಮ ಜೋಗೇಂದ್ರ ಮಂಡಲ್ ಅನ್ನೋರು ರಾಜೀನಾಮೆಯನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆಂಬಲ ಕೊಟ್ಟು ಅವ್ರನ್ನ ಅಲ್ಲಿಂದ ಕರ್ಕೊಂಬಂದರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಿಂದ ಹೊರಗೆ ಹಾಕಬೇಕು ಅಂತ ಎಷ್ಟು ಹಠಕ್ಕೆ ಬಿದ್ದಿದ್ದು ಅಂದರೆ ಕಾಂಗ್ರೆಸ್ನವರು, 1947ರಲ್ಲಿ ಏನು ಪಾರ್ಟಿಷನ್ ಆಗುವ ಸಂದರ್ಭ ಬಂತು, ಹಿಂದೂ ಬಾಹುಳ್ಯದ ಕ್ಷೇತ್ರಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಏನು ಬಂದಿದ್ರು ಅದನ್ನು ಅಸಿಂಧು ಮಾಡಿದರು. ಆನಂತರ ಅದನ್ನು ಪಾರ್ಟಿಷನ್ದಾಗ ಅದನ್ನು ಬಿಟ್ಟುಕೊಟ್ರು. ಆನಂತರ MR ಜೈಕರ್ ಅನ್ನೋರು ಅವರನ್ನು ಮಹಾರಾಷ್ಟ್ರದಿಂದ ಆರಿಸಿ ತಗೊಂಡು ಹೋದ ನಂತರ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋದರು. ಅದಾದ ನಂತರ ಅವರು 2 ಸರ್ತೆ ಸ್ಪರ್ಧೆ ಮಾಡಿದರು, 52 ಮತ್ತು 54ರಲ್ಲಿ. ನೆಹರು ಅವರು 2 ಬಾರಿ ಅವರ ಕ್ಷೇತ್ರಕ್ಕೆ ಹೋಗಿ ಕಾಂಗ್ರೆಸ್ ಪಾರ್ಟಿಯಿಂದ ಮತ್ತು ಕಮ್ಯುನಿಸ್ಟ್ ಪಾರ್ಟಿಯಿಂದ ಶ್ರೀಪಾದ್ ಅಮೃತ್ ಡಾಂಗೆ ಮತ್ತು SK ಪಾಟೀಲ್ ಇವರು ಸೇರಿ ನೆಹರು ಅವರ ಮಾರ್ಗದರ್ಶನದಾಗ ಅವ್ರನ್ನ ಸೋಲಿಸಿದ್ರು. ಮತ್ತು ಅವರನ್ನು ಸೋಲಿಸಿದವರು ಕಾರಜೋಳ್ಕರ್ ಅನ್ನುವಂಥ ಅಂಬೇಡ್ಕರ್ ಅವರ ಅಸಿಸ್ಟೆಂಟ್ ಆಗಿದ್ದಂಥವ. ಆ ಅಸಿಸ್ಟೆಂಟ್ಗೆ MP ಆದದ್ದು ಅವ್ರದ್ದೊಂದು ಸಾಧನೆ ಅಷ್ಟೇ. ಬಿಟ್ಟರೆ ಅವರಿಗೆ ಪದ್ಮವಿಭೂಷಣ ಕೊಟ್ಟರು. ಪದ್ಮಭೂಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಆಗಲಿ ಪದ್ಮವಿಭೂಷಣ ಆಗಲಿ ಏನೂ ಕೊಡಲಿಲ್ಲ. ಅವರ ದೇಹಾಂತವಾದಾಗ ದಿಲ್ಲಿಯಿಂದ ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನೇನು ಸಾಗಿಸಬೇಕಾಗಿತ್ತು ಅದಕ್ಕೆ ವಿಮಾನ ಕೊಡಲಿಲ್ಲ. ಮತ್ತು ಕೊನೆಗೆ ಒಂದು ವಿಮಾನದಲ್ಲಿ ಏನು ತೆಗೆದುಕೊಂಡು ಹೋದ್ರು, ಅದರ ಬಿಲ್ಲು ಅವರ ಶ್ರೀಮತಿಯವರಿಗೆ ಆ ಬಿಲ್ಲನ್ನು ಕೊಟ್ಟು ಇದನ್ನು ಪಾವತಿ ಮಾಡಬೇಕಂತ ಹೇಳಿದರು. ದಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ. ಈ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿ ಈಗೂ ಸಹಿತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಕಾಂಗ್ರೆಸ್ ಸೂಚನೆಯಂತೆ ಆಸ್ ಪರ್ ದಿ ಡೈರೆಕ್ಷನ್ ಆಫ್ ದಿ ಸೆಂಟ್ರಲ್ ಕಾಂಗ್ರೆಸ್ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ 100 ವರ್ಷದ ಈ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿಲ್ಲ. ಇದು
ನಕಲಿ ಗಾಂಧಿಗಳ ಒಂದು ಷಡ್ಯಂತ್ರ ಆಗಿದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರುವಂಥದ್ದನ್ನು ಕಾರ್ಯಕ್ರಮವನ್ನಾಗಿ ಮಾಡಿದರೆ ಮತ್ತು ಇವೆಲ್ಲ ಚರ್ಚೆಗೆ ಬರ್ತಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಅಪಮಾನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತೀವಿ ಅನ್ನೋಂಥದ್ದನ್ನು ಇದನ್ನು ಮುಚ್ಚಾಕಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆದಷ್ಟು ಅವರ ಇತಿಹಾಸ ಜನಕ್ಕೆ ಗೊತ್ತಾಗಬಾರ್ದು, ಅವ್ರ ಪ್ರತಿಭೆ ಗೊತ್ತಾಗಬಾರ್ದು, ಅವ್ರ ಹೋರಾಟ ಗೊತ್ತಾಗಬಾರ್ದು ಅಂತೇಳಿ ಕೇಂದ್ರ ಕಾಂಗ್ರೆಸ್ಸಿನ ಸೂಚನೆಯಂತೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ 100 ವರ್ಷದ ಈ ಸಂದರ್ಭದಲ್ಲಿ ಕರ್ನಾಟಕದ ನಿಪ್ಪಾಣಿಗೆ ಬಂದಂಥ ಸಂದರ್ಭ ಅಲ್ಲೂ ಕೂಡ ಅವರೊಂದು ದಲಿತೋದ್ಧಾರಕದ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆದರೆ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಬಾರ್ದು ಅನ್ನೋ ಈ ಕಾರ್ಯಕ್ರಮವನ್ನು ಪ್ರಸಿದ್ಧಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು 100 ವರ್ಷದ ಕಾರ್ಯಕ್ರಮ ಮಾಡಿಲ್ಲ. ನಮ್ಮ SC ಮೋರ್ಚಾದ ಎಲ್ಲ ಪ್ರಮುಖರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಯಾವಾಗ ಸರ್ಕಾರ ಮಾಡೋದಿಲ್ಲ ಅಂತಾಯಿತು, ನಮ್ಮ ಕೈಲಾದಷ್ಟು ಒಂದು ಭೀಮ ಹೆಜ್ಜೆ ಅಂಥೇಳಿ ಬೆಂಗಳೂರಿನಲ್ಲಿ ಇದನ್ನು ನಾನು ಉದ್ಘಾಟನೆ ಮಾಡಿದ್ದೆ. ಈಗ 15ನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ. ನಿಪ್ಪಾಣಿಯಲ್ಲಿ ಒಂದು ಸಮಾವೇಶದಿಂದ ಈ ಕಾರ್ಯಕ್ರಮ ಮುಕ್ತಾಯ.